रहजमहममेजं तेजमाम्नाजगेजं सदजमसदजेजं श्रीसहायं भजेयम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनम् श्रीगुरुभ्यो नमः। हरिः ओम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेष सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे प्रथमस्कन्धे द्वादशेऽध्याये अद्य कथानुवादे सति किञ्चित् पूर्वकथानुवादः। ಹಿಂದೆ ಉದ್ಧವರಿಂದ ವಿದುರರಿಗೆ ಗೊತ್ತಾದ ಯದುಕುಲ ನಾಶದ ವಿಚಾರ ಹಿಂದಕ್ಕೆ ಬಂದಿದೆ. ಅದೇ ಸಂದರ್ಭದಲ್ಲಿ ಎಲ್ಲ ಟಿಪ್ಪಣಿಗಳಲ್ಲಿ ಪಾಠ ಭೇದವನ್ನು ಹೇಳಿದರು. ಬೇರೆ ಬೇರೆ ಶ್ಲೋಕಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು ಅಂತನೂ ಹೇಳಿದರು. ಅಲ್ಲಿ ವಿದುರಂ ಚಾಗತಂ ಪುನಃ ಅಂತ ಒಂದು ಮಾತಿದೆ. ಅಲ್ಲಿ ವಿದುರಂ ಚ ಮಹಾಮತಿಂ ಅಂತೆಲ್ಲ ಇದೆ ಅಂತ. ಅದ ಮಧ್ವಾಚಾರ್ಯರಿಗೆ ಆ ಪಾಠ ಸಮ್ಮತ ಅಲ್ಲ ಅಂತ ಹೀಗೆಲ್ಲ ವಿಷಯಗಳು ಬಂದಿತ್ತು. ಈಗ ಮುಂದಕ್ಕೆ ಹೋಗೋಣ. 13ನೆಯ ಶ್ಲೋಕ ಈಗೇನು ಹೇಳ್ತಾರೆ ಅಂದ್ರೆ, ಯಾಕೆ ವಿದುರರು ಈ ಯುಧಿಷ್ಠಿರರ ಮುಂದೆ ಯದುಕುಲ ನಾಶ ಆಗತ್ತೆ ಅನ್ನೋ ವಿಷಯ ಯಾಕೆ ತಿಳಿಸ್ಲಿಲ್ಲ ಅಂದ್ರೆ ಅದಕ್ಕೆ ಕಾರಣವನ್ನ ಕೊಡ್ತಾರೆ ಈ ಶ್ಲೋಕದಲ್ಲಿ. ಅದನ್ನ ಈಗ ನೋಡ್ತಾ ಇದ್ದೀವಿ. ತದಪ್ರಿಯಂ ದುರ್ವಿಷಯಂ ನೃಣಾಂ ಸ್ವಯಮುಪಸ್ಥಿತಂ ನಾವೇದಯೇತ್ ಸುಕರಣೋ ಇಲ್ಲೂ ಸಕರುಣ ಅಂತ ಆಗ್ಬೇಕು. ಇಲ್ಲೂ ಸುಕರುಣ ಅಂತಾನೆ ಆಗಿದೆ. ಸಕರುಣೋ ಅಂತ ಮಾಡಿ, ಕರುಣೆ ಸಕರುಣೋ ಅಂತ ಮಾಡಿ. ದುಃಖಿತಾನ್ ದ್ರಷ್ಟುಮಕ್ಷಮಃ ತದಪ್ರಿಯಂ ದುರ್ವಿಷಯಂ. ಅದು ಯುಧಿಷ್ಠಿರನಿಗೆ ಮತ್ತೆ ಮಿಕ್ಕಿದ ಇನ್ನೇನು ಅವರ ತಮ್ಮಂದರಿಗೆ ಅಲ್ಲಿರೋ ಜನರಿಗೆ ಯದುಕುಲ ನಾಶ ಆಗತ್ತೆ ಅಂತ ಹೇಳಿ ಯಾಕೆ ಹೇಳಿಲ್ಲ ಅಂದ್ರೆ ತದ್ ಅಪ್ರಿಯಂ, ಅದು ಪಾಂಡವರಿಗೆ ಅವ್ರಿಗೆ ಇಷ್ಟ ಆಗುವಂತ ಮಾತಲ್ಲ. ತದ್ ಅಪ್ರಿಯಂ, ಅವರಿಗೆ ಅದು ಪ್ರೀತಿಕರ ಅಲ್ಲ, ಅಪ್ರೀತಿಕರವಾದ ಮಾತದು. ದುರ್ವಿಷಯಂ, ಅದು ಬಹಳ ಕೆಟ್ಟದಾದಂತಹ ವಿಷಯ ಅಂತ. ಇನ್ನೊಂದು ದುರ್ವಿಷಹಂ ಅಂತ ಒಂದು ಪಾಠನೂ ಕೂಡ ಇದೆ. ಇಲ್ಲಿ ದುರ್ವಿಷಯಂ ಅಂತ ಒಂದು ಕೆಟ್ಟ ವಿಷಯ ಅಂತ ಒಂದರ್ಥ. ದುರ್ವಿಷಹಂ ಅಂದ್ರೆ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಅದು ಒಂದನ್ನ ತಗೊಳ್ತಾರೆ. ಅಂತೂ ದುರ್ವಿಷಹಂ, ಅದನ್ನ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮಾತು ತಾನಾಗೆ ಯಾರಿಗೆ ಜನರಿಗೆ ಬರ್ಲಿ, ಆ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ದುಃಖ ಆಗತ್ತೆ. ಅಂಥದ್ರಲ್ಲಿ ಪಾಂಡವರಿಗೆ ಯದುಕುಲ ನಾಶ ಆಗ್ತಾ ಇದೆ ಎನ್ನುವ ವಿಚಾರ ಕಿವಿಗ್ ಬಿದ್ದಾಗ ಅವರಿಗೆ ಎಷ್ಟು ದುಃಖ ಆಗ್ಲಿಕ್ಕೆ ಅವಕಾಶ ಇದೆ. ಅದೆಲ್ಲ ಬೇಡ, ಪಾಂಡವರಿಗೆ ಅಂಥ ದುಃಖದ ಪ್ರಸಂಗ ಬೇಡ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಇಲ್ಲಿ ವಿದುರರು ತಾವು ನಿಜವಾದ ವಿಷಯವನ್ನ ಅವರು ತಿಳಿಸ್ಲಿಕ್ಕೆ ಹೋಗಲ್ಲ. ಅವರು ಸುಮ್ನೆ ಮೌನವನ್ನ ವಹಿಸ್ಬಿಡ್ತಾರೆ. ಮಿಕ್ಕಿದ್ದೆಲ್ಲ ವಿಷಯ ಹೇಳ್ತಾರೆ. ಆದ್ರೆ ಈ ವಿಷಯ ಮಾತ್ರ ವಿದುರರು ಅಲ್ಲಿ ಯುಧಿಷ್ಠಿರನಿಗೆ ತಿಳಿಸೋದಿಲ್ಲ ಅಂತ ಇದು ವಿಷಯ ಬಂತು.
ಆದ್ರಿಂದ ನೃಣಾಂ ಸ್ವಯಂ ಉಪಸ್ಥಿತಂ. ನೃಣಾಂ ಅಂದ್ರೆ ಮನುಷ್ಯರು. ಮನುಷ್ಯರಿಗೆ ಸಹಜವಾಗಿಯೇ ಬರುವಂತ ಅಪ್ರಿಯವಾದ ಬೇಕಾದಷ್ಟು ವಿಚಾರ ಇರುತ್ತೆ. ಈಗ ನಮಗೆ ಗೊತ್ತಿರತ್ತೆ, ಮುಂದೆ ಬರುತ್ತೆ ಅಂತ ಗೊತ್ತಿರತ್ತೆ. ಓ ಇವ್ರಿಗೆಲ್ಲ ಹೀಗ ಆಗತ್ತೆ ಅಂತ ಗೊತ್ತಿದೆ. ಅದನ್ನ ಖಂಡಿತ ನಿಶ್ಚಿತ ನಿಶ್ಚಿತ ಆದ್ರೂ ಕೂಡ ಅದನ್ನ ಮುಚ್ಚಿಡ್ತಾರೆ, ಅದನ್ನ ಹೇಳಲಿಕ್ಕೆ ಹೋಗಲ್ಲ. ಯಾಕೆ ಹೇಳಲಿಕ್ಕೆ ಹೋಗಲ್ಲ? ಅದು ಬೇಡ, ಅವ್ರಿಗೆ ಇಷ್ಟ ಇಲ್ಲ. ಅವ್ರದನ್ನ ಕೇಳಿ ತುಂಬಾ ದುಃಖ ಪಡ್ತಾರೆ. ಯಾಕೆ ಅವ್ರಿಗೆ ಹೇಳ್ಬೇಕು ಅಂತ ಬಿಟ್ಬಿಡ್ತೀವಿ. ಆತರ ವಿದುರರು ಅಂದಿನ ದಿವ್ಸ ಅದನ್ನ ಹೇಳಲಿಕ್ಕೆ ಹೋಗ್ಲಿಲ್ಲ. ಅವರು ಸುಮ್ನೆ ಆಗ್ಬಿಡ್ತಾರೆ. ಬೇಡ, ಇದು ದುಃಖ ಆಗೋದು ಅವ್ರಿಗೆ ಬೇಡ ಪಾಂಡವರಿಗೆ ಅಂತ ಇಷ್ಟನ್ನ ಇಲ್ಲಿ ಬರೀತಾರೆ. ಇಲ್ಲಿ ಒಟ್ಟು ಎರಡನ್ನು ತಿಳ್ಕೊಳ್ಬೇಕು. ಒಂದು ಸುಕರುಣೋ ಅಂತ ಒಂದು ಪದ, ಮತ್ತೊಂದು ತತ್ ತ್ವಪ್ರಿಯಂ ದುರ್ವಿಷಹಂ ಅಂತ ಇದೆ. ದುರ್ವಿಷಹಂ ಅಂತ ಒಂದು, ದುರ್ವಿಷಯಂ ಅಂತ ಒಂದು, ಎರಡು ತರ ಪಾಠ ಇದೆ. ನಾವೇದಯತ್ ಅದರಿಂದ ತಿಳಿಸ್ಲಿಕ್ಕೆ ಹೋಗ್ಲಿಲ್ಲ. ಯಾಕೆಂದ್ರೆ ಬರೀ ಅವ್ರಿಗಷ್ಟೇ ದುಃಖ ಆಗೋದಲ್ಲ, ವಿದುರರಿಗೂ ಅದು ಕಷ್ಟ ಆಗ್ಬಿಡತ್ತಂತೆ. ಯಾಕೆ? ವಿದುರರಿಗೆ ಪಾಂಡವರನ್ನ ಕಂಡ್ರೆ ತುಂಬಾ ಇಷ್ಟ. ಅವರಿಗೆ ಇಂಥ ಒಂದು ದುಃಖಕರವಾದ ವಿಷಯ ಹೇಳಿದ್ರೆ ಅವರ ಮುಖದಲ್ಲಿ ಆಗುವಂತ ಆ ದುಃಖದ ಬದಲಾವಣೆ ಏನಿದೆಯಲ್ಲ, ದುಃಖದಿಂದ ಆಗೋ ಬದಲಾವಣೆ ಮುಖದಲ್ಲಿ, ಅದನ್ನ ಇವ್ರಿಗೆ ನೋಡ್ಲಿಕ್ಕೆ ಆಗಲ್ಲ. ದುಃಖಿತಾನ್ ದ್ರಷ್ಟು ಅಕ್ಷಮಃ. ಯಾರೋ ದುಷ್ಟರು ದುಃಖ ಪಟ್ರೆ ಬೇರೆ ವಿಷಯ, ಅತ್ಯಂತ ಪರಮ ಸಾತ್ವಿಕರಾದ ಈ ಯುಧಿಷ್ಠಿರ ಮುಂತಾದವರು ದುಃಖ ಪಟ್ರೆ ಅದನ್ನ ನನ್ನ ಕೈಯಲ್ಲಿ ನೋಡ್ಲಿಕ್ಕೆ ಆಗಲ್ಲ ಅಂತ ವಿದುರರ ಭಾವನೆ. ಅದಕ್ಕೋಸ್ಕರ ವಿದುರರು ಇಂಥ ವಿಷಯವನ್ನ ಆ ಯುಧಿಷ್ಠಿರನಿಗೆ ಹೇಳಲಿಲ್ಲ. ಇನ್ನು ಮುಂದೆ ಹಾಗಾದ್ರೆ ಈ ವಿದುರರು ತಾವು ಏನೇನು ಉಪದೇಶ ಕೊಡಬೇಕು ಅದನ್ನೆಲ್ಲ ಕೊಟ್ಟಾಯ್ತು. ತಾವು ತೀರ್ಥಯಾತ್ರೆ ಮಾಡುವಂತಹ ಸಂದರ್ಭದಲ್ಲಿ ಏನೇನೋ ಯಾರ್ಯಾರಿಂದ ಉಪದೇಶವನ್ನ ಪಡ್ಕೊಂಡ್ರು, ಎಲ್ಲೆಲ್ಲಿ ಹೋಗಿದ್ರು, ಅದರ ಮಹಿಮೆಗಳು ಎಲ್ಲ ಉಪದೇಶ ಕೊಟ್ಟಿದ್ದಾರೆ ಧರ್ಮರಾಜನಿಗೆ. ಇಷ್ಟು ಉಪದೇಶ ಕೊಟ್ಟ ಮೇಲೆ ನಂತರ ವಿದುರರು ಏನ್ ಮಾಡಿದ್ರು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ 14ನೆಯ ಶ್ಲೋಕದಲ್ಲಿ ಈಗ ಉತ್ತರವನ್ನ ನೋಡೋಣ. 14ನೆಯ ಶ್ಲೋಕ. ಕಶ್ಚಿತ್ ಕಾಲಂ ಅಥಾವಾತ್ಸೀತ್ ಸತ್ಕೃತೋ ದೇವವತ್ಸಕೈಃ ಭ್ರಾತುರ್ಜ್ಯೇಷ್ಠಸ್ಯ ಶ್ರೇಯಸ್ಕೃತ್ ಸರ್ವೇಷಾಂ ಪ್ರೀತಿಮಾವಹನ್. ಅಥ ಅಂತ ಶುರು ಮಾಡ್ತಾರೆ. ಆಮೇಲೆ ಏನಾಯ್ತು? ಅನಂತರ ಆಗಿದ್ದಿಷ್ಟು, ಅಲ್ಲಿ ವಿದುರನಿಗೆ ಬಹಳ ಸತ್ಕಾರ ನಡೀತು. ಒಬ್ರಲ್ಲ ಇಬ್ರಲ್ಲ, ಎಲ್ರೂ ಬಂದು ಸತ್ಕಾರ ಮಾಡೋರೆ ಆ ವಿದುರರಿಗೆ. ಯಾಕೆ ಅಂದ್ರೆ ದೇವವತ್ಸಕೈಹಿ ಸತ್ಕೃತಃ. ಇವ್ರಿಗೆಲ್ಲ ಯುಧಿಷ್ಠಿರಾದಿಗಳಿಗೆ ಮನೆಗ್ ಬಂದವ್ರಿಗೆ ಬೆಲೆ ಹೇಗ್ ಕೊಡ್ಬೇಕು ಅಂತ ಚೆನ್ನಾಗ್ ಗೊತ್ತಿದೆ. ತಮ್ಮ ಆಸ್ಥಾನಕ್ಕೆ ವಿದುರರು ಆಗಮಿಸಿದ್ದಾರೆ, ದೊಡ್ಡ ಜ್ಞಾನಿಗಳು. ಅವರಿಗೆ ಯಾವ ರೀತಿ ಬೆಲೆ ಕೊಡ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಯಾಕೆ? ದೇವವತ್ಸಕೈಹಿ ಅಂತ. ಇವರೆಲ್ಲ ಆ ಕೃಷ್ಣನ ಮಕ್ಕಳಂತೆ, ಅನುಗ್ರಹಕ್ಕೆ ಪಾತ್ರರಾದವರು ಇಲ್ಲ ಯುಧಿಷ್ಠಿರಾದಿಗಳು. ಆ ದೇವರ ಅನುಗ್ರಹ ಎಷ್ಟು ಚೆನ್ನಾಗಿದೆಯೋ ಅಷ್ಟು ಇವರಿಗೆ ಜ್ಞಾನವೂ ಚೆನ್ನಾಗಿರುತ್ತೆ. ಹಾಗಾಗಿ ಬಂದವರಿಗೆ ಸತ್ಕಾರ ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತಿದೆ. ಅದಕ್ಕನುಗುಣವಾಗಿ ಸತ್ಕೃತಃ ಆ ವಿದುರರಿಗೆ ಒಳ್ಳೆ ಸತ್ಕಾರವನ್ನ ಮಾಡಿದ್ದಾರೆ. ಹಾಗೆ ಎಲ್ಲರಿಗೂ ಸಂತೋಷ ಪಡಿಸಿದ್ದಾರೆ. ಬಂದ ಜ್ಞಾನಿಗಳಿಗೆ ಯಾವ ರೀತಿ ಸತ್ಕಾರ ಮಾಡಬೇಕು ಒಬ್ರು ಅನ್ನೋದನ್ನ ಯುಧಿಷ್ಠಿರಾದಿಗಳನ್ನ ನೋಡಿ ಕಲಿಬೇಕು. ಆ ರೀತಿ ಸತ್ಕಾರ ಮಾಡಿ ಎಲ್ರಿಗೂ ಸಂತೋಷ ಪಡಿಸ್ತಾ ಅಲ್ಲಿ ಈ ವಿದುರರು ತಾವು ಸಂತೋಷವನ್ನ ಪಡಿಸಿದ್ದಾರೆ. ಒಂದು ಧರ್ಮರಾಜಾದಿಗಳೆಲ್ಲ ಸಂತೋಷ ಪಡಿಸಿದ್ರು ಅಲ್ಲಿರೋರ್ಗೆಲ್ಲ. ಸತ್ಕಾರ ಮಾಡೋದಿದ್ರೆ ರಾಜರೆಲ್ಲ ಹೀಗ್ ಮಾಡ್ಬೇಕು ಅಂತ ಒಂದು. ಮತ್ತೊಂದು, ವಿದುರರು ತಾವು ನಾನು ಇಲ್ಲೊಂದಿಷ್ಟು ಕಾಲ ನೆಲೆಸಿರ್ತೀನಿ ಅಂತ ಬಂದವ್ರ ತಕ್ಷಣ ಹೊರಡಲ್ಲ. ನನ್ ಕೆಲಸ ಆಯ್ತು, ಒಂದೆರಡು ನಿಮಿಷ ಮಾತಾಡಿ ಹಾಗೆ ಹೋಗಿದ್ದಲ್ಲ ಹೊರತು, ಅಲ್ಲಿ ತಮ್ಮ ಅಣ್ಣ ಇದ್ದ, ಜ್ಯೇಷ್ಠಸ್ಯ ಭ್ರಾತು. ವಿದುರರ ಅಣ್ಣ ಅಂದ್ರೆ ಧೃತರಾಷ್ಟ್ರ. ಆ ಧೃತರಾಷ್ಟ್ರನಿಗೆ ಸುಖ ಆಗ್ಲಿ, ಅವನಿಗೆ ಸಂತೋಷ ಆಗ್ಲಿ ಅಂತ. ಯಾಕೆ? ಸುಮಾರು ದಿವಸ ಆಯ್ತು ತಮ್ಮನ ಒಂದು ಬಾಂಧವ್ಯ ಇಲ್ಲ. ತಮ್ಮ ಎಲ್ಲೋ ತೀರ್ಥಯಾತ್ರೆಗೆ ಅಂತ ಹೋಗಿದ್ದಾನೆ. ಅಂತ ತಮ್ಮನಾದ ವಿದುರ ತಾನು ಬಂದಾಗ ಧೃತರಾಷ್ಟ್ರನಿಗೆ ಬಹಳ ಸಂತೋಷ ಆಗತ್ತೆ, ಸುಖಕ್ಕೆ ಕಾರಣ ಆಗತ್ತೆ. ಯಾಕೆ? ನಮ್ಮೋರ್ ಬಂದ್ರು ಅಂತ. ಅದು ನನ್ನ ತಮ್ಮ ಎಷ್ಟೋ ದಿವಸ ದೂರಕ್ಕೆ ಹೋದವನ್ ವಾಪಸ್ ಬಂದ ಅಂದಾಗ ಅಣ್ಣನಿಗೆ ಆ ಏನಾರು ದುಃಖ ಆಗಿದ್ರೆ ಹಿಂದಿಂದೆಲ್ಲ ಅದನ್ನೆಲ್ಲ ಮರೆತು ಬಿಡ್ತಾರೆ ಎಲ್ಲ ಹೇಳ್ಕೊಂಡು. ಅಂತ ದುಃಖಕ್ಕೆ ಕಾರಣ ಆಗದೇನೆ ಸುಖಕ್ಕೆ ಕಾರಣನಾದ ಈ ತಮ್ಮನ
ಒಂದು ಏನು ಒಂದು ಸಂಪರ್ಕ ಏನಿದೆ, ತಮ್ಮನ ಆಗಮನ ಏನಿದೆ, ಅಂಥ ಆಗಮನವನ್ನ ಅವನು ಪಡೀಲಿ, ಅಂದ್ರೆ ಆ ಸಂಬಂಧವನ್ನ ಪಡೀಲಿ. ತಮ್ಮ ಬಂದಾಗ ಧೃತರಾಷ್ಟ್ರನಿಗೆ ಒಂದಿಷ್ಟು ಕಾಲ ಸಂತೋಷ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಕಂಚಿತ್ ಕಾಲಂ ಅವಾತ್ಸೀತ್, ಕೆಲವು ಕಾಲ ಅಲ್ಲೇ ವಾಸ ಮಾಡಿದ್ರು ಅಂತ ಯಾರು ಬಿದುರರು. ವಸ್ತುತಃ ಏನಂದ್ರೆ ಅವ್ರಿಗೆ ಶ್ರೇಯಸ್ಸಾಗ್ಲಿ ಅಂತ ಒಂದ್ ಮಾತು ಬರುತ್ತೆ. ಅಂದ್ರೆ ಧೃತರಾಷ್ಟ್ರನಿಗೆ, ಅಣ್ಣನಿಗೆ ಶ್ರೇಯಸ್ಸಾಗ್ಲಿ ಅಂತ ವಿದುರರು ತಾವು ಒಂದಿಷ್ಟು ಕಾಲ ಅಲ್ಲಿ ಉಳ್ಕೊಂಡ್ರು ಅಂತ. ಇಲ್ಲಿ ಹಸ್ತಿನಾವತಿಯಲ್ಲಿ ಇದು ಉಳ್ಕೊಂಡಿದ್ ಯಾಕೆ ಅಂದ್ರೆ ಶ್ರೇಯಸ್ಸಿಗೋಸ್ಕರ ಅಂತ ಒಂದ್ ಮಾತು ಬಂತು. ಈ ಶ್ರೇಯಸ್ಸಿಗೋಸ್ಕರ ಅನ್ನೋದಕ್ಕೆ ಏನ್ ಅರ್ಥ ಅಂದ್ರೆ, ಶ್ರೇಯಸ್ಸಿಗೋಸ್ಕರ ಅನ್ನೋದ್ರ ತಾತ್ಪರ್ಯ ಅವನಿಗೆ ಸುಖ ಆಗ್ಲಿ, ತಮ್ಮ ಬಂದಿದ್ದಕ್ಕೆ ಸಂತೋಷ ಆಗ್ಲಿ ಅನ್ನೋ ಕಾರಣಕ್ಕಲ್ಲ ಹೊರತು, ತತ್ವಂ ಉಪದಿಶನ್, ಅವನಿಗೆ ಸರಿಯಾಗಿ ಜ್ಞಾನ ಬರ್ಲಿ ಅಂತ ತತ್ವೋಪದೇಶ ಮಾಡಿದ್ರಂತೆ ವಿದುರರು. ತತ್ವೋಪದೇಶ ಮಾಡೋ ಮುಖಾಂತರ ಧೃತರಾಷ್ಟ್ರನಿಗಿದ್ದ ಎಲ್ಲಾ ರೀತಿಯ ಸಂಶಯಗಳು, ಇನ್ಯಾವ್ಯಾವ ಅಜ್ಞಾನ ವಿಪರೀತ ಜ್ಞಾನ ಎಲ್ಲ ಕಳ್ಕೊಳ್ಳಿ, ಸಾಕು. ಇನ್ನೂ ಎಷ್ಟು ಸಂಶಯ ಅಜ್ಞಾನ ವಿಪರೀತ ಜ್ಞಾನದಲ್ಲಿ ನಮ್ಮ ಅಣ್ಣ ತೇಲಾಡ್ಬೇಕು. ಬಂದು ತತ್ವವನ್ನೆಲ್ಲ ಉಪದೇಶ ಮಾಡಿ ಎಲ್ಲ ಕಳೆದು ಅವನಿಗೆ ಒಳ್ಳೆಯ ಮಾರ್ಗ ಮುಂದಕ್ಕೆ ಸಿಗಲಿ ಅನ್ನೋ ದೃಷ್ಟಿಯಿಂದ ಒಂದಿಷ್ಟು ಕಾಲ ಅವರೇ ಅಲ್ಲಿ ವಾಸ ಮಾಡಿ ಇದ್ರು ಅಂತ. ಇದು ನಿಜವಾದ ಅರ್ಥ ಅಂತ. ಇದ್ರ ನಮಗೆ ಶ್ರೇಯಸ್ಕೃತ ಅಂದ್ರೆ ತತ್ವ ಉಪದೇಶನ್, ಧೃತರಾಷ್ಟ್ರನ ಸುಖಕ್ಕೆ ಕಾರಣ ಆದ ವಿದುರ ಅಂದ್ರೆ ಏನರ್ಥ, ಅವನಿಗೆ ಒಳ್ಳೆ ವಿಷಯ ಹೇಳಿ, ತತ್ವದ ವಿಷಯ, ಒಳ್ಳೆ ತತ್ವಗಳನ್ನು ತಿಳಿಸ್ಕೊಟ್ಟು ಉಪದೇಶ ಮಾಡಿ ಅವನಿಗೆ ಮನಸ್ಸಿಗೆ ಸಂತೋಷ ಆಗುವ ಹಾಗೆ ವಿದುರರು ಮಾಡಿದ್ರು ಅಂತ ಅರ್ಥ. ಇದಾದ ಮೇಲೆ ನಮಗೆ ಅನ್ಸೋದು ಏನಂದ್ರೆ, ಈ ವಿದುರರು ಯಾರು ಇವರು? ತಮ್ಮ ಲೆಕ್ಕದಲ್ಲಿ ಈಗ ಅಣ್ಣನಿಗೆ ತಮ್ಮನೇ ಉಪದೇಶ ಕೊಡೋದ ಅಂದ್ರೆ, ಅದಕ್ಕೆ ಇಲ್ಲ. ಅವ್ರಿಗೆ ಭಗವದ್ ಭಕ್ತಿ ಅಂದ್ರೆ ದೇವರ ಭಕ್ತಿ, ದೇವರ ಬಗ್ಗೆಗಿನ ಜ್ಞಾನ ಇವೆಲ್ಲ ಅವರಿಗೆ ಜಾಸ್ತಿ ಇತ್ತು. ಜಾಸ್ತಿ ಇದ್ದದ್ರಿಂದ ಅವರೇ ಉಪದೇಶವನ್ನ ಕೊಡ್ತಾ ಇದ್ದಾರೆ ಅಂತ. ಅದೇ ಇಷ್ಟು ಜಾಸ್ತಿ ಇರೋ ಅವರು ಇವರಿಗೆ ಅಂದ್ರೆ ಅಣ್ಣನಾದ ಧೃತರಾಷ್ಟ್ರನಿಗೆ ಉಪದೇಶ ಕೊಡ್ಬೇಕು ಅಂತ ಆದ್ರೆ ಯಾವುದೋ ಸಾಮಾನ್ಯ ವ್ಯಕ್ತಿ ಅಲ್ಲ ವಿದುರರು, ಅಸಾಮಾನ್ಯ ವ್ಯಕ್ತಿ. ಅಂದ್ರೆ ಇವರು ಯಾವುದೋ ಒಂದು ದೇವತೆಯ ಅವತಾರ ಆಗಿದ್ದಾರೆ ಅಂತ ಅರ್ಥ. ಅದು ಯಾವ ದೇವತೆಯ ಅವತಾರ ಅಂತ ಒಂದು ಪ್ರಶ್ನೆ ಬರುತ್ತೆ ಈ ಸಂದರ್ಭದಲ್ಲಿ. ಯಾಕೆ, ಒಂದು ಅಣ್ಣನಿಗೆ ಉಪದೇಶ ಕೊಟ್ಟಿದ್ದಾರೆ ವಿದುರರು, ಮತ್ತೆ ಅವರಿಗಿದ್ದ ಭಗವದ್ ಭಕ್ತಿ ಜೊತೆಗೆ ಅವರಿಗಿದ್ದಂತಹ ಅದ್ಭುತವಾದ ಜ್ಞಾನ ಏನಿದೆ, ಇದು ಬೇರೆಯವರಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಈ ವಿದುರರು ಆ ಇವ್ರಿಗೆ ಧೃತರಾಷ್ಟ್ರನಿಗೆ ಉಪದೇಶವನ್ನ, ಒಂದು ನಿಮಿಷ, ಧೃತರಾಷ್ಟ್ರನಿಗೆ ಉಪದೇಶವನ್ನ ಕೊಡ್ಬೇಕು ಅಂತ ಸಾಮಾನ್ಯ ವ್ಯಕ್ತಿ ಅಲ್ಲ, ದೊಡ್ಡ ದೇವತೆನೇ ಆಗಿರ್ಬೇಕು ಅಂತ. ಹಾಗಾದ್ರೆ ಯಾವ ದೇವತೆ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಇನ್ನೂ ಒಂದ್ ಸ್ವಲ್ಪ ಪೀಠಿಕೆಯನ್ನ ಹಾಕ್ತಾರೆ. ಅದೇನಂದ್ರೆ ಬರೀ ಇಷ್ಟೇ ಅಲ್ಲ, ಯಾವ ದೇವತೆ ಅಂತಲ್ಲ. ಇಲ್ಲಿ ಯಾಕೆ ಸಂದೇಹ ಬಂತು ಅಂದ್ರೆ, ಈ ವಿದುರರು ದಾಸಿ ಪುತ್ರ, ವಿದುರರು ಆ ದಾಸಿ ಪುತ್ರನಾದ ವಿದುರರು ತಾವು ಉಪದೇಶ ಕೊಡ್ತಾರೆ ಅಂದ್ರೆ ಅವ್ರಿಗೆ ಅಧಿಕಾರ ಇಲ್ಲ ಉಪದೇಶ ಕೊಡ್ಲಿಕ್ಕೆ. ಉಪದೇಶ ಕೊಡ್ಬೋದು ಅಂತ ಹೇಳಿ ನಾವು ಯೋಗ್ಯತೆಯನ್ನ ಪರೀಕ್ಷೆ ಮಾಡ್ಕೊಂಡು ಉಪದೇಶ ಕೊಡ್ಬೇಕು. ಅಂತದ್ರಲ್ಲಿ ದಾಸಿ ಪುತ್ರರಾದ ವಿದುರರಿಗೆ ಉಪದೇಶ ಕೊಡೋ ಹಕ್ಕಿ ಎಲ್ಲಿಂದ ಬಂತು? ಉಪದೇಶ ಕೊಡ್ಲಿಕ್ಕಿಲ್ಲ. ಅದನ್ನಿಲ್ಲಿ ಹೇಳ್ತಾರೆ, ನಾಯಂ ಇತರ ಶೂದ್ರವದನಧಿಕಾರಿ ನಾನು ಶೂದ್ರೋಸೌ ಕಥಮುಪದಿಷ್ಟವಾನ್ ಅಂತ ಮಾತು ಬರುತ್ತೆ. ಈ ಮಾತಿನ ಅರ್ಥ ನಮಗೆ ಅರ್ಥ ಆಗತ್ತೆ. ಈ ಅಧಿಕಾರಿಯೇ ಅಲ್ಲ, ಆದ್ರಿಂದ ಇವ್ರು ಹೇಗೆ ವಿದುರರು ಆ ಧೃತರಾಷ್ಟ್ರನಿಗೆ ಉಪದೇಶ ಕೊಟ್ರು, ಇವರನ್ನ ಜ್ಞಾನಿಗಳು ಅಂತ ಬೇರೆ ಪೂಜೆ ಸತ್ಕಾರ ಮಾಡೋದು, ಮತ್ತೆ ಪಾಂಡವರಾದಿಗಳೆಲ್ಲ ಇವ್ರ ಮಾತನ್ನ ಕೇಳೋದು, ಅಷ್ಟೆಲ್ಲ ಸತ್ಕಾರ, ಇವೆಲ್ಲ ಯಾಕೆ ಅಂತ ಆಶ್ಚರ್ಯ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೆ ಉಪದೇಶ ಕೊಳ್ಳೋ ಹಕ್ಕೇ ಇಲ್ಲ, ಅಧಿಕಾರನೇ ಇಲ್ವಲ್ಲ ಅಂತ ಮಾಡ್ಕೊಂಡು ಅದಕ್ಕೆ ಹೇಳ್ತಾರೆ. ಯಾರು ಅಂತ ತಿಳ್ಕೊಂಡಿದ್ದೀರಿ? ಸಾಮಾನ್ಯ ವ್ಯಕ್ತಿ ಅಲ್ಲ ವಿದುರರು. ವಿದುರರ ಬಗ್ಗೆ ಮಾತನಾಡ್ಲಿಕ್ಕೆ ಹೋದ್ರೆ ಎಚ್ಚರ ಅಂತ ಎಚ್ಚರಿಸ್ತಾರೆ ನಮ್ಗೆ. ಯಾಕೆಂದ್ರೆ ಕಿಂತು ಸಕಲ ಪಾಪಿ ಶಿಕ್ಷಕೋಯಂ, ಸಕಲ ಪಾಪಿ ಶಿಕ್ಷಕ ಅಯಮೇವ, ಇವರೇ ಎಲ್ಲಾ ಪಾಪಿಗಳಿಗೂ ಶಿಕ್ಷೆ ಕೊಡ್ತಾರಲ್ಲ, ಅವ್ರು ಯಾರು? ಅವರೇ ವಿದುರರು ಅಂತ. ಎಲ್ಲ ಪಾಪಿಷ್ಠರಿಗೆ ನರಕದಲ್ಲಿ ಶಿಕ್ಷೆ ಕೊಡೋರು ಯಾರು ಅಂತ ಬಂದಾಗ ಅದು ಯಮದೇವರೇ ಅಂತ ಅರ್ಥ. ಹಾಗಾದ್ರೆ ಯಮದೇವರು ತಾವು ಎಲ್ಲ ಪಾಪಿಷ್ಠರಿಗೆ ಶಿಕ್ಷೆ ಕೊಡೋರು. ಆ ಯಮದೇವರು ಇದಾರಲ್ಲ, ಅವರೇ ಈ ವಿದುರರು, ಸಾಮಾನ್ಯ ವ್ಯಕ್ತಿ ಅಲ್ಲ. ಅಂದ್ಮೇಲೆ ಅಂಥ ಯಮದೇವರೇ ವಿದುರರಾಗಿ ಬಂದ ಮೇಲೆ ಅವರಿಗೂ ಉಪದೇಶ ಕೊಡೋ ಅರ್ಹತೆ ಇಲ್ಲ ಅಂದ್ರೆ ಅವನ ಕತೆ ಅಷ್ಟೆ. ಆದ್ರಿಂದ ಅಂಥ ಯಮದೇವರೇ ತಾವೇ ವಿದುರರಾಗಿ ಬಂದು ತಾವು ಇಲ್ಲಿ ಉಪದೇಶವನ್ನ ಕೊಡ್ತಾ ಇದ್ದಾರೆ.
ಯಮದೇವರು ಯಾಕೆ ಬಂದ್ರು ಈ ವಿದುರರಾಗಿ ಅಂತ ಒಂದು ಪ್ರಶ್ನೆ ಉಳ್ಕೊಳತ್ತೆ. ಅದಕ್ಕೆ ಇವರು ಶಾಪ, ಯಾರದೋ ಒಬ್ಬ ಋಷಿಯ ಶಾಪದಿಂದ ಇವರು ಶೂದ್ರರಾಗಿ ಹುಟ್ಟುತ್ತಾರೆ ಅಂತ, ದಾಸಿಪುತ್ರನಾಗಿ ಹುಟ್ಟುತ್ತಾರೆ ಅಂತ ಇಷ್ಟು ವಿಷಯ ಬಂತು. ಇದೆಲ್ಲ ವಿಷಯವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಈಗ ಒಂದು ಶ್ಲೋಕ ಹೊರಡ್ತಾ ಇದೆ. ಇಲ್ಲಾಂದ್ರೆ ಏನಾಗ್ಬಿಡತ್ತೆ, ಹಿಂದಿನ ಈ ಶ್ಲೋಕ ಹೇಳಿದ್ರಲ್ಲ, ಒಂದಿಷ್ಟು ಕಾಲ ವಿದುರರು ಅಲ್ಲಿ ವಾಸ ಮಾಡ್ತಾ ಇದ್ರು ಅಂತ ಬಂತು. ವಾಸ ಮಾಡ್ತಾ ಇರ್ಲಿ, ಆಮೇಲೆ ದಿಢೀರ್ ಅಂತ ಯಮದೇವರ ಬಗ್ಗೆ ಅವ್ರಿಗೆ ಶಾಪ ಬಂದಿದ್ದು, ಮಿಕ್ಕಿದೆಲ್ಲ ವಿಷಯ ಹೇಳ್ತಾ ಬರ್ತಾರೆ. ಈಗ ಆ ಎಲ್ಲ ವಿಷಯ ಈಗ ಯಾಕೆ ಹೇಳ್ಬೇಕಾಗಿತ್ತು, ಏನ್ ಸಂಬಂಧ ಅಂತ ನಮ್ಗೆ ಅನ್ಸುತ್ತೆ. ಅದಕ್ಕೆ ಸ್ವಲ್ಪ ಈ ಲಿಂಕ್ ಅನ್ನ, ಸಂಗತಿಯನ್ನ ಕೊಡ್ತಾರೆ ಈ ಟಿಪ್ಪಣಿಗಳಲ್ಲಿ. ಆ ಸಂಗತಿನ ಈಗ ನೋಡಾಗಿದೆ. ಈಗ ಮುಂದೆ 15ನೇ ಶ್ಲೋಕಕ್ಕೆ ಹೋಗೋಣ. ಅಬಿಭ್ರದರ್ಯಮಾದಂಡಂ ಯಥಾಘಂ ಅಘಕಾರಿಷು ಯಾವತ್ ಬಭಾರ ಶೂದ್ರತ್ವಂ ಶಾಪಾತ್ ವರ್ಷಶತಂ ಯಮಃ. ಅದೇ ಈಗ ಮೆಸೇಜ್ ಹಾಕಿದ್ರು, ವಿದುರರು ಯಮಾವತಾರ ಅಂತ ಭಾಗವತಲ್ಲಿ ಇದೆಯಾ ಅಂತ. ಈಗ ಈ ಶ್ಲೋಕ ಏನ್ ಬಂದಿದೆಯಲ್ಲ, ಇದನ್ನೊಮ್ಮೆ ಕೇಳಿ. ಅಬಿಭ್ರದ್ ಅರಿಯಮ ದಂಡಂ. ಅರಿಯಮ ಅಂದ್ರೆ ಯಾರು? ಅರಿಯಮ ಅಂದ್ರೆ ಸೂರ್ಯನಿಗೆ ಹೆಸರು, ಸೂರ್ಯ ಪುತ್ರ. ಹಾಗಾದ್ರೆ ಸೂರ್ಯನ ಮಗ ಯಾರು? ಧರ್ಮರಾಜ. ಯಾಕೆಂದ್ರೆ ಯಥಾ ಅಘಂ ಅಘಕಾರಿಷು ದಂಡಂ ಅಬಿಭ್ರತ. ಅಘಕಾರಿಷು, ಅಘ ಅಂದ್ರೆ ಪಾಪ. ಯಾರು ಪಾಪವನ್ನ ಮಾಡ್ತಾರೆ ಅವರು ಅಘಕಾರಿಗಳು. ಹಾಗಾದ್ರೆ ಯಾರು ಪಾಪಿಷ್ಠರೋ ಆ ಪಾಪಿಷ್ಠರು ಮಾಡುವ ಪಾಪಗಳಿಗೆ ತಕ್ಕಂತೆ ದಂಡ ಕೊಡೋನ್, ಶಿಕ್ಷೆ ಕೊಡೋನ್ ಯಾರಿದಾನಲ್ಲ ಅವನೇ ಆ ಸೂರ್ಯ ಪುತ್ರ. ಅಂದ್ರೆ ಅದ್ ಯಾರು? ಪ್ರಸಿದ್ಧ ಯಮನೆ, ನಮಗ್ ಗೊತ್ತಿದೆ. ಅದ್ರ ಮುಂದೆನೂ ಬಾಯಿ ಬಿಟ್ಟು ಹೇಳ್ತಾರೆ ಯಮಃ ಅಂತ ಕೊನೆಗೆ. ಈ ಮುಂದಿನ ಲೈನಲ್ಲಿ ಇದೆ, ಯಾವತ್ ಬಭಾರ ಶೂದ್ರತ್ವಂ ಶಾಪಾತ್ ವರ್ಷ ಶತಂ ಯಮಃ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರಿಂದ ವಿದುರರು ಯಮ ಅವತಾರ, ಯಮದೇವರೇ ಬಂದಿತ್ತು ಅಂತ. ಅದ್ರ ಯಮದೇವರೇನಾಯ್ತು, ಯಮದೇವರು ತಾವು ಎಲ್ಲ ಪಾಪಿಷ್ಠರಿಗೆ ಶಿಕ್ಷೆ ಕೊಡೋರೇನಿದ್ದಾರೆ ಅವರಿಗೆ ಎಡವಟ್ಟಾಯ್ತು ಅನ್ಸರಿ ಅಂತ. ಅಷ್ಟು ಪಾಪಿಷ್ಠರಿಗೆ ಯೋಗ್ಯತೆಯ ನೋಡ್ಕೊಂಡು ಶಿಕ್ಷೆ ಕೊಡುವ ಯಮದೇವರು ಕೂಡ ಒಮ್ಮೆ ತಪ್ಪು ಮಾಡಿದಾಗಾಯ್ತು. ಅಂದ್ರೆ ಶಾಪ ಯಾಕೆ ಬರುತ್ತೆ? ತಪ್ಪು ಮಾಡಿದವ್ರಿಗೆ ಶಾಪ ಬರುತ್ತೆ. ಅಂತ ಪಾಪಿಷ್ಠರಿಗೆ ಅಷ್ಟೆಲ್ಲ ಶಿಕ್ಷೆ ಕೊಟ್ಟ ಯಮದೇವರು ಕೂಡ ಒಮ್ಮೆ ಒಂದು ತಪ್ಪನ್ನ ಮಾಡ್ತಾರೆ. ಆ ತಪ್ಪನ್ನ ಮಾಡಿದ್ದಕ್ಕೆ ಒಬ್ಬ ಋಷಿಗಳ ಶಾಪಕ್ಕೆ ಗುರಿಯಾಗ್ತಾರೆ. ಗುರಿಯಾಗಿ 100 ವರ್ಷಗಳ ಕಾಲ ಶೂದ್ರತ್ವಂ ಯಾವತ್ವಭಾರ ಅಂತ ಜನ್ಮವನ್ನ ಪಡಿತಾರೆ ಅಂತ ಹೀಗೆ ಬಂತು. 100 ವರ್ಷಗಳ ಕಾಲ ಬಹಳ ಕಷ್ಟ. ಅಧಿಕಾರಿಗಳಾಗಿರೋದಿಲ್ಲ ಆಗ ಉಪದೇಶ ಎಲ್ಲ ಕೊಡ್ಲಿಕ್ಕೆ. ಆ ಸಂದರ್ಭದಲ್ಲೇ ಈ ವಿದುರರಾಗಿ ಅವರು ಜನಿಸಿದ್ದು ಅಂತ ಇಷ್ಟು ಬಂತು. ಇದು ಯಾರು ಶಾಪ ಕೊಟ್ರು ಏನು ಎಲ್ಲ ವಿವರಣೆ ಏನೇನಿದೆ ನಮಗೆಲ್ಲ ಮಹಾಭಾರತ ತಾತ್ಪರ್ಯ ನಿರ್ಣಯ ಮಧ್ವಾಚಾರ್ಯರದ್ದು ಕೇಳಿದ್ರೆ ನಮಗೊಂದಿಷ್ಟು ವಿಷಯಗಳು ಗೊತ್ತಿರತ್ತೆ. ಇಲ್ಲಿ ಟಿಪ್ಪಣಿಯಲ್ಲಿ ಒಂದೊಂದೇ ಅಂಶವನ್ನ ಬಿಡಿಸಿ ಬರೆದಿದ್ದಾರೆ. ಇದನ್ನು ನಾವು ಗಮನಿಸ್ತಾ ಹೋಗೋಣ. ಇಲ್ಲೇನ್ ಹೇಳ್ತಾರೆ ಅಂದ್ರೆ, ಒಬ್ಬ ಋಷಿಗಳ ಉಲ್ಲೇಖ ಮಾಡ್ತಾರೆ. ಇಲ್ಲಿ ಮಾಂಡವ್ಯ ಅನ್ನೋ ಋಷಿಗಳು, ಅಣಿಮಾಂಡವ್ಯರು ಅಂತ ಪ್ರಸಿದ್ಧಿ, ಅಣಿಮಾಂಡವ್ಯ ಋಷಿಗಳು ಅಂತ. ಇಲ್ಲಿ ಮಾಂಡವ್ಯೋ ನಾಮ ಕಶ್ಚಿತ್ ಋಷಿ ಅಂತ ಪ್ರಾರಂಭವನ್ನ ಮಾಡ್ತಾರೆ. ಇಲ್ಲಿ ವಿಜಯಧ್ವಜ ತೀರ್ಥರು ಮಾಂಡವ್ಯ ಅನ್ನೊಬ್ಬ ಋಷಿಗಳು ಒಮ್ಮೆ ನದಿಯ ಹತ್ತಿರ ತಪಸ್ಸನ್ನ ಮಾಡ್ತಾ ಕೂತಿರ್ತಾರೆ. ಅವ್ರ ಪಾಡಕ್ ಕೂತಿರ್ತಾರೆ. ಅವ್ರ ಪಾಡಕ್ ತಪಸ್ಸು ಕೂತಾಗ ಎಷ್ಟು ವಿಘ್ನ ಬಂತು, ತೊಂದರೆ ಬಂತು ನೋಡಿ. ಅವ್ರ ತಪಸ್ಸು ಕೂತಿದ್ರು, ತಂಪಾಡಗ್ ಮಾಡ್ತಾ ಇದ್ರು. ನಾವು ಪಾಡಗಿದ್ರು ಸುಮ್ನೆ ಬಿಡಲ್ಲ ಜನ ಅನ್ನೋದಕ್ಕೆ ಇದು ಉದಾಹರಣೆ. ಆ ರೀತಿ ಅವ್ರ ಪಾಡಗ್ ಅವ್ರ ತಪಸ್ ಮಾಡ್ತಾ ಕೂತಿದ್ರು. ಅಷ್ಟೊತ್ತಿಗೆ ಕಳ್ಳರು ಆ ಕಡೆಯಿಂದ ಓಡ್ ಬರ್ತಾ ಇದ್ದಾರೆ. ಅವ್ರು ಕಳ್ತನ ಮಾಡ್ಬಿಟ್ಟಿದ್ದಾರೆ, ಎಲ್ಲೋ ಆ ಕಡೆಯಿಂದ ಓಡ್ ಬರ್ತಾ ಇದ್ದಾರೆ. ಬಂದವರು ಈ ಅಣಿಮಾಂಡವ್ಯರು ಇದ್ದ ಜಾಗ ಏನಿದೆ, ಸ್ಥಳ, ಇದನ್ನೇ ಸಾಕೊಂಡು ಅವ್ರ ಮುಂದಕ್ಕೆ ಹೋಗ್ತಾರೆ. ಅವ್ರನ್ನ ಹಠ ಆಡಿಸ್ಕೊಂಡ್ ಬಂದಿರ್ತಾರಲ್ಲ, ಅವ್ರನ್ನ ಹಿಡಿಬೇಕು ಅಂತ ಈ ರಾಜ ಭಟರು. ಅವ್ರು ಯಾರು ಓಡ್ ಬಂದಿದ್ರು ಅವರೆಲ್ಲ ಏನ್ ಅನ್ಕೊಂಡು ಅಂದ್ರೆ, ಈ ಕೆಲವರೆಲ್ಲ ತಪ್ಪಿಸ್ಕೊಂಡಿದ್ದಾರೆ, ಇನ್ನೊಬ್ಬ ಇಲ್ಲೇ ಉಳ್ಕೊಂಡಿದ್ದಾನೆ, ತಪಸ್ ಮಾಡ್ತಾ ಕೂತಿದ್ದಾನೆ ಅಂತ ಆಯ್ತು. ಇದೆಲ್ಲ ಹೇಗಾಯ್ತು ಅಂದ್ರೆ ಕಪಿಲರ ಕಥೆ ಕೇಳ್ದಂಗೂ ಆಗತ್ತೆ. ನಾವ್ ತಪ್ಪಾಗಿ ತಿಳ್ಕೊಳ್ಲಿಕ್ಕೆ ಈ ತರ ಎಲ್ಲ ಆಗತ್ತೆ. ಸುಮ್ನೆ ಪಕ್ಕಕ್ ನೋಡ್ಬಿಟ್ಟು ಅಲ್ಲಿ ಕುದುರೆ ನೋಡಿ ಇವನೇ ಕದ್ದದ್ದು ಅಂತ ಅನ್ಕೊಂಡ್ರು. ಈಗ ಒಬ್ಬೊಬ್ರು ಒಂದೊಂದ್ ರೀತಿ ಅನ್ಕೊಳ್ಳೋದಿದೆ. ಹಾಗೆ ಅಲ್ಲಿ
ಕಳ್ಳರೆಲ್ಲ ಆಚೆ ಓಡೋಗಿದ್ದಾರೆ ಅಂತ ಅಂದ್ಕೊಂಡು ಒಬ್ಬ ಮಾತ್ರ ಹೀಗೆ ತಪಸ್ ಮಾಡ್ತಾ ಕೂತಿದ್ದಾನೆ ಅಂತ ಭ್ರಮೆ. ಆ ಭ್ರಮೆ ಬಂದು ಅವ್ರು ಏನ್ ಮಾಡ್ತಾರೆ, ಇವನು ಕಳ್ಳ ಸರಿಯಾಗಿ ಸಿಕ್ಕಿದಾನೆ ಅಂತ ಹೇಳಿ ಅವ್ರು ಮಿಕ್ಕಿದವ್ರನ್ನೂ ಹಿಡಿದ್ರು, ಜೊತೆಗೆ ಇವ್ರು ಋಷಿಗಳನ್ನೂ ಹಿಡಿದ್ರು. ಇವ್ರನ್ನ ಹಿಡಿದು ಅವರು ಕರ್ಕೊಂಬಂದ್ರು ರಾಜನ ಬಳಿ. ಇದೆಲ್ಲ ಅಜ್ಞಾನದಿಂದ ನಡೆದ ಘಟನೆ. ನಾವು ಗೊತ್ತಿಲ್ಲದೆ ತಪ್ಪು ಮಾಡಿದ್ರು ಅದು ತಪ್ಪೆ. ಕರ್ಕೊಂಬಂದ್ರಲ್ಲ, ಕರ್ಕೊಂಬಂದ ಮೇಲೆ ಈ ಅವ್ರಿಗೇನು ಹಾಗೆ ಕೂತಿದ್ದಾರೆ ಅಣಿಮಾಂಡವ್ಯರು, ಹಾಗೆ ಎತ್ಕೊಂಬಂದಿದ್ದಾರೆ ಇವ್ರು, ಅವ್ರ ಕಳ್ಳ ಅಂತ ಕರ್ಕೊಂಬಂದವರು. ನಂತರ ಅವ್ರಿಗೆ ಶಿಕ್ಷೆ ನೀಡಿದ್ದೇನು, ಶೂಲಾರೋಪಣ ಶಿಕ್ಷೆ. ಶೂಲದ ಮೇಲೆ ಅವ್ರನ್ನ ಕೂಡ್ಸೋದು. ಆ ಶೂಲ ಏನಿದೆ ಎಲ್ಲ ನಾವು ತ್ರಿಶೂಲ ನೆನಪಿಸ್ಕೊಡಿ. ಶೂಲ ಅಂದ್ರೆ ಆ ಶೂಲದ ಮೇಲೆ ಏರಿಸೋದು ಅಂತಂದ್ರೆ ಅದು ಪೂರ್ತಿ ಪ್ರಾಣ ಕಳ್ಕೊಳ್ಳೋದು ಅಂತ ಅರ್ಥ, ದೇಹ ತ್ಯಾಗ ಮಾಡೋದು ಅಂತ ಅರ್ಥ. ಅಷ್ಟು ಶಿಕ್ಷೆ, ಅದು ಕಠಿಣ ಶಿಕ್ಷೆ. ಆ ಶೂಲಾರೋಪಣ ಆಯ್ತು ಯಾರಿಗೆ, ಈ ಅಣಿಮಾಂಡವ್ಯರಿಗೆ. ಅವ್ರೇನು ಅಪರಾಧ ಮಾಡೇ ಇಲ್ಲ, ನಿರಪರಾಧಿಗಳಾದ ಅವರಿಗೆ ಈ ಶಿಕ್ಷೆ ಅನ್ನೋದಾಯ್ತು. ಅವ್ರು ತಪಸ್ ಮಾಡ್ತಾ ಕೂತಿರೋರು, ಅವ್ರ ಬಾಹ್ಯ ಪ್ರಜ್ಞೆನೇ ಇಲ್ಲ. ಅಂಥ ಅಣಿಮಾಂಡವ್ಯರನ್ನ ಕರ್ಕೊಂಡ್ ಬಂದು ಶೂಲಕ್ಕೆ ಏರಿಸಾಯ್ತು. ಏರಿಸಿದ ಮೇಲೆ ಬೇರೆಯವರೆಲ್ಲ ಶೂಲಕ್ಕೆ ಏರಿಸಿದ ಮೇಲೆ ಏನಾಗುತ್ತೆ, ಅವ್ರ ಕತೆ ಬೇರೆ ಆಗೋಗುತ್ತೆ. ಆದ್ರೆ ಅಣಿಮಾಂಡವ್ಯರನ್ನ ಶೂಲಕ್ಕೆ ಏರಿಸಿದ್ರೆ ಅಣಿಮಾಂಡವ್ಯರು ತಪಸ್ ಮಾಡ್ತಾನೆ ಕೂತಿದ್ದಾರೆ. ಆ ಶೂಲದ ಮೇಲೆ ಏರಿಸಿದ್ರು, ಅವರ ದೇಹವನ್ನ ಆ ಶೂಲದ ಮೇಲೆ ಕೂಡಿಸಿದ್ರು, ಅದು ಚುಚ್ಚಿ ಒಳಗಡೆ ಸೇರ್ಕೊಂಡಿರತ್ತ ಆ ಶೂಲ. ಅಂಥದ್ರಲ್ಲೂ ಅವರು ತಪಸ್ ಮಾಡ್ತಾ ಕೂತಿರ್ತಾರೆ. ಇನ್ನ ಇದನ್ನ ನೋಡಿ ರಾಜನಿಗೆ ಗಾಬರಿ ಆಗತ್ತೆ. ನೀವು ಕರ್ಕೊಂಬಂದಿರೋದು ಕಳ್ಳನಲ್ಲ, ಇವರನ್ನ ಯಾರು ದೊಡ್ಡ ಋಷಿಗಳನ್ನೇ ಇರ್ಬೇಕು, ಇಂಥ ಮಹಾನುಭಾವರು ಶೂಲಕ್ಕೇರಿಸಿದ ಮೇಲೆ ತಪಸ್ ಮಾಡ್ತಾ ಕೂತಿದ್ದಾರೆ, ಅವ್ರಿಗೇನಾಗಿಲ್ಲ. ತಕ್ಷಣ ಅಷ್ಟೊತ್ತಿಗೆ ರಾಜ ಬರ್ತಾನೆ. ಬಂದು ಅವರನ್ನ ನೋಡಿ ಮೊದಲು ಶೂಲದಿಂದ ಇಳಿಸ್ತಾನೆ. ಶೂಲದಿಂದ ಇಳಿಸಿ ನಂತರ ನೀವ್ ಯಾರು ಅಂತ ಅವರ ಅನುಗ್ರಹವನ್ನ ಬೇಡ್ತಾ ತಾನು ಮಾತನಾಡ್ತಾನೆ. ಅಷ್ಟೊತ್ತಿಗೆ ಈ ಅಣಿಮಾಂಡವ್ಯರು ಯಮದೇವರ ಬಳಿಯೇ ಹೋಗಿರ್ತಾರೆ. ಯಮದೇವರ ಬಳಿ ಹೋಗಿ ಒಳ್ಳೆ ಕೋಪದಿಂದ ಭಗ ಭಗ ಉರಿತಾ ಇದೆಯಂತೆ ಅವರ ಮುಖ. ಆ ಕೋಪದಿಂದ ಯಮದೇವರ ಹತ್ರ ಹೋದ ಆ ಇವರು ಮುನಿಗಳು ಅಣಿಮಾಂಡವ್ಯರು ಕೇಳ್ತಾರಂತೆ, ಕಸ್ಮಾದಹಂ ಶೂಲಮಾರೋಪಿತ, ನನ್ನನ್ಯಾಕೆ ಶೂಲದ ಮೇಲೆ ಆರೋಪ ಮಾಡಿದೆ ನೀನ್ ಪ್ರಶ್ನೆಗೆ ಉತ್ತರ ಕೊಡು ಅಂತ. ಇವರಲ್ಲ ಪ್ರಶ್ನೆ, ರಾಜರಲ್ಲ ಅಥವಾ ಈ ಭೃತ್ಯರಲ್ಲ, ಯಮದೇವರಿಗೆ ಪ್ರಶ್ನೆ. ಈ ಯಮದೇವರು ತಾವು ಏನು ಈ ಶಿಕ್ಷೆಯನ್ನ ಕೊಟ್ಟಿದ್ದಾರೆ, ಆ ಶಿಕ್ಷೆ ಯಾಕೆ ಅಂತ. ವಸ್ತುತಃ ಇವರೆಲ್ಲ ಶಿಕ್ಷೆ ಕೊಟ್ಟಿತ್ತು, ಆದ್ರೆ ಇದಕ್ಕೆ ಕಾರಣ ಏನು ಅಂತಂದ್ರೆ ಮೆಸೇಜ್ ಹಾಕಿದ್ದಾರೆ, ನಂತರ ನೋಡೋಣ. ಪೂರ್ತಿ ಸಂದರ್ಭವನ್ನ ಕೇಳಿ. ಕಸ್ಮಾದಹಂ ಶೂಲಂ ಆರೋಪಿತ, ಯಾವ ಕಾರಣದಿಂದ ನನ್ನ ಶೂಲಕ್ಕೆ ಏರಿಸಿದೆ ಅಂತ ಪ್ರಶ್ನೆ ಕೇಳಿದಾಗ ಆಗ ಯಮದೇವರು ಹೇಳ್ತಾರೆ, ನಿಮಗೆ ಈ ಶೂಲದ ಮೇಲೆ ಆರೋಪ ಮಾಡಿದ್ದಕ್ಕೆ ಕಾರಣ ಏನು ಅಂತಂದ್ರೆ ನೀವು ಚಿಕ್ಕ ವಯಸ್ಸಿನಲ್ಲಿ ಒಂದು ತಪ್ಪನ್ನ ಮಾಡಿದ್ದೀರಿ ಅಂತ. ಯಾಕಂದ್ರೆ ಅವ್ರು ಶಾಪ ಕೊಡ್ಲಿಕ್ಕೆ, ಯಮದೇವರಿಗೆ ಶಾಪ ಕೊಡ್ಲಿಕ್ಕೆ ಅಂತ ಅವ್ರು ಹೋಗ್ತಾರೆ. ಆಗ ಹೇಳ್ತಾರೆ, ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನೀವು ಒಂದು ಮಕ್ಷಿಕ ಅಂದ್ರೆ ಸೊಳ್ಳೆ ಏನಿದೆ ಅದನ್ನ ಶೂಲಕ್ಕೆ ಏರಿಸಿದ್ರಿ, ಆ ಸೊಳ್ಳೆನ ನೀವು ಚಿಕ್ಕ ವಯಸ್ಸಿನಲ್ಲಿ. ಆದ್ರಿಂದ ಆ ದೋಷ ನಿಮಗಿದೆ, ಆ ದೋಷ ನಿಮ್ಮಲ್ಲಿ ಏನಿದೆ ಅದಕ್ಕೋಸ್ಕರ ನಿಮಗೂ ಈ ಅವಸ್ಥೆ. ನೀವ್ ಏನ್ ಹಿಂದೆ ಮಾಡಿರ್ತೀರೋ ಅದನ್ನೇ ಅನುಭವಿಸ್ಬೇಕು ಅಂತ ನಾವೆಲ್ಲ ಹೇಳ್ತಾ ಇರ್ತೀವಲ್ಲ. ಆ ತರ ಇವ್ರು ಚಿಕ್ಕ ವಯಸ್ಸಿನಲ್ಲಿ ಮಾಡಿದ ತಪ್ಪೇನು, ಒಂದು ಸೊಳ್ಳೆನ್ ತಗೊಂಡೋಗಿ ಶೂಲದ ಮೇಲೆ ಏರಿಸಿತ್ತು. ಆ ಸೊಳ್ಳೆಯ ಒಳಗಡೆ ಆ ಶೂಲ ಆ ದೇಹದ ಒಳಗಡೆ ಪ್ರವೇಶ ಮಾಡಿ ಮೇಲಕ್ಕೆ ಹಿಂಗ್ ಬರ್ಬೇಕು. ಆ ತರ ಚುಚ್ಚಿ ಒಳಗಡೆ ಅದ್ ಮೇಲೆ ಹಿಂಗ್ ಬರ್ಬೇಕು. ಆ ತರ ಆ ಸೊಳ್ಳೆಗೆ ಮಕ್ಷಿಕ ನೀವೇನ್ ಮಾಡಿದ್ರಿ ಆ ಮಕ್ಷಿಕಕ್ಕೆ, ಅದೇ ರೀತಿ ನಿಮಗೂ ಕೂಡ ಈಗ ಶೂಲದ ಆರೋಪಣೆ ಆಗಿದೆ, ಶೂಲದ ಮೇಲೆ ನಿಮ್ಮನ್ನೂ ಏರಿಸಿದ್ದಾರೆ ಅದಕ್ಕೋಸ್ಕರ ಅಂತ ಇದನ್ನ ಉತ್ತರ ಕೊಟ್ಟ ಯಮ. ಇಷ್ಟು ಉತ್ತರ ಕೊಟ್ಟಿದ ಕೂಡಲೇ ಕೋಪಿಷ್ಠರಾದ ಆ ಅಣಿಮಾಂಡವ್ಯರು ಶೂದ್ರೋಭವ ಅಂತ ಶಾಪ ಕೊಟ್ಟೆ ಕೊಟ್ಟು. ಇಷ್ಟು ಈ ಮಾಂಡವ್ಯರ ಶಾಪದ ಬಗ್ಗೆ ಉಲ್ಲೇಖ ಬಂತು. ಇದರ ಮುಂದೆ ನಮಗಿಲ್ಲಿ ಯಾದುಪತ್ಯದಲ್ಲಿ ಒಂದು ವಿವರಣೆ ಕೊಡ್ತಾರೆ. ಏನಂದ್ರೆ ಇಲ್ಲಿ ಇವ್ರಿಗೆ ನಿಜವಾಗಿ ಯಾಕೆ ಈ ಶೂಲಾರೋಪಣ ಆಯ್ತು, ಶೂಲಕ್ಕೆ ಯಾಕೆ ಏರಿಸಿದ್ದು ಅಂದ್ರೆ ನಿಜವಾದ ಕಾರಣ ಅವ್ರು ತಪ್ಪಾಗಿ ಹೇಳ್ಕೊಂಡ್ ಬಂದು ಶೂಲಕ್ಕೆ ಆರೋಪಣೆ ಮಾಡುದು ನಿಜ, ಅದೆಲ್ಲ ಸರಿ. ಆದ್ರೆ ಈ ಕರ್ಮ ಇವ್ರಿಗೆ ಯಾಕೆ ಅಂದ್ರೆ ಅವ್ರು ಮಾಡಿದ ಪಾಪ ಕರ್ಮ ಒಂದಿತ್ತು ಚಿಕ್ಕ ವಯಸ್ಸಿನಲ್ಲಿ. ಅಂದ್ರೆ ಅವ್ರಿಗೆ ಅಜ್ಞಾನ ಅವಸ್ಥೆ, ಅವ್ರಿಗೆ ತಿಳುವಳಿಕೆ ಇಲ್ಲ. ತಿಳುವಳಿಕೆ ಇಲ್ಲದೆ ಇರೋ ವಯಸ್ಸಿನಲ್ಲಿ ಒಂದು ಶೂಲದಲ್ಲಿ ಸೊಳ್ಳೆನ ಆರೋಪಣೆ ಮಾಡಿರ್ತಾರೆ. ತಿಳುವಳಿಕೆ ಇಲ್ಲದೆ ಮಾಡಿತ್ತು, ಅದಕ್ಕೆ ಇಷ್ಟು ದೊಡ್ಡ ಶಿಕ್ಷೆನ ಶೂಲದ ಮೇಲೆ ಆರೋಪಣೆ ಈಗ ಯಾಕೆ ಮಾಡ್ಬೇಕು? ಇಷ್ಟೆಲ್ಲ ತಪಸ್ ಮಾಡಿದ್ಮೇಲೆ ಅದರಿಂದಲೇ ಅದೆಲ್ಲ ಪರಿಹಾರ ಆಗಿರತ್ತೆ. ಅಂದ್ರೂ ಯಾಕೆ ಮಾಡಿದ್ದು ಅಂದ್ರೆ
ನಿಜವಾಗ ಅದು ಕಾರಣ ಅಲ್ವೇ ಅಲ್ಲ. ಇವರು ಯಮದೇವರಿಗೆ ಶಾಪ ಕೊಡ್ಲಿಕ್ಕೂ ಇದೇ ಕಾರಣ. ಯಾಕೆಂದ್ರೆ ಅಜ್ಞಾನಾವಸ್ಥೆಯಲ್ಲಿ ಮಾಡಿದ ದೋಷ, ನನಗೆ ಪ್ರಜ್ಞೆನೇ ಇಲ್ಲ, ಆಗ ಮಾಡಿದ ಪಾಪಕ್ಕೆ ಈಗ ಫಲನ, ಸಂಬಂಧವೇ ಇಲ್ಲ. ಅದು ಅಜ್ಞಾನಾವಸ್ಥೆಯಲ್ಲಿ ಮಾಡಿದ್ದು, ಆದ್ರಿಂದ ಕೊಡೋ ಹಾಗಿಲ್ಲ. ಒಂದು, ಈ ತರ ಶಿಕ್ಷೆಯನ್ನ ನನಗೆ ಅನುಭವಿಸುವಂತೆ ಮಾಡೋ ಹಾಗಿಲ್ಲ. ಮತ್ತೊಂದು ಏನಂದ್ರೆ, ಒಂದು ಮಕ್ಷಿಕವಾದೊಂದು ಸೊಳ್ಳೆಯನ್ನ ಶೂಲಾರೋಪಣೆ ಮಾಡಿದ್ದಕ್ಕೆ ಇಷ್ಟು ದೊಡ್ಡ ಶಿಕ್ಷೆನ. ಒಂದ್ ವೇಳೆ ಶಿಕ್ಷೆ ಕೊಡೋದಿದ್ರು ಕೂಡ ಇಷ್ಟೆಲ್ಲ ತಪಸ್ಸು ಮಾಡಿದ ಮೇಲೆ ಆ ಪಾಪದ ಪ್ರಾಯಶ್ಚಿತ್ತವನ್ನ ಈಗಾಗಲೇ ಮಾಡ್ಕೊಂಡಂತ ಆಯ್ತು, ಮತ್ತೆ ಅದಕ್ಕಿಂತ ಜಾಸ್ತಿ ಪುಣ್ಯವನ್ನೇ ಸಂಪಾದನೆ ಮಾಡಿದಂತಾಯ್ತು. ಅಷ್ಟೆಲ್ಲ ಇದ್ಮೇಲೆ ಅದರ ಶಿಕ್ಷೆ ಈಗ ಕೊಡೋದು ಅನ್ನೋದು ಇದು ಸುಳ್ಳು. ಅದರಿಂದ ನನಗ ಅಜ್ಞಾನ ಇರೋದಲ್ಲ, ನನ್ನ ಅಜ್ಞಾನಾವಸ್ಥೆಯಲ್ಲಿ ಮಾಡಿದ್ದಕ್ಕೆ ನೀನು ಶಿಕ್ಷೆ ಕೊಡ್ತೀನಿ ನೀನು ಹೇಳ್ತಾ ಇದ್ರೆ ಇದು ತಪ್ಪು, ನಿನಗ ಅಜ್ಞಾನ ಇದೆ ಅಂತ ಹೇಳಿ ಅವರಿಗೆ ಶಾಪ ಕೊಡ್ತಾರೆ. ಯಮದೇವರಿಗೆ ಅಣಿಮಾಂಡವರು ಶಾಪ ಕೊಡ್ತಾರೆ. ಇದನ್ನ ನಮ್ಗೆ ಬೇರೆ ಪುರಾಣಗಳೆಲ್ಲ ನಮಗೆ ಸಿಗುವಂತಹ ವಿಷಯ. ಇಲ್ಲಿ ಅವ್ರು ಹೇಳ್ತಾ, ಯಸ್ಮಾತ್ ಅಜ್ಞಾನಾವಸ್ಥಾಯ ಮಕ್ಷಿಕಾ ವಧೇನ ಏತಾದೃಶಂ ದಂಡಂ ಉಕ್ತವಾನ್. ಸುಳ್ಳು ಹೇಳಿದೆ, ನನಗೆ ಶಿಕ್ಷೆ ಯಾಕಾಯ್ತು ಅಂದ್ರೆ ಮಕ್ಷಿಕಾ ವಧೇನ ಅಂತ ಹೇಳಿ ಆ ಸೊಳ್ಳೆಯ ಒಂದು ಘಟನೆಯಿಂದ ಶಿಕ್ಷೆ ಆಯ್ತು ಅಂತ ಹೇಳಿದೆ, ಅದೇ ತಪ್ಪು ಅಂತ ಅವ್ರು ಶಾಪ ಕೊಟ್ರು. ನಿಜವಾಗಿ ಅವ್ರಿಗೆ ಯಾಕೆ ಈ ಶೂಲಾರೋಪಣ ಆಯ್ತು, ಮತ್ತೆ ಇನ್ನೂ ಕೆಲವು ವಿಷಯಗಳಿದೆ, ಇನ್ನು ಹಲವು ವಿಷಯಗಳಿದೆ ಅಣಿಮಾಂಡವ್ಯರ ಬಗ್ಗೆ. ನಿಜವಾಗಿ ಯಾಕೆ ಅವರಿಗೆ ಈ ಯಮದೇವರು ಈ ರೀತಿ ಶಿಕ್ಷೆಯನ್ನ ಕೊಡ್ತಾರೆ, ಮತ್ತೆ ಇಲ್ಲಿ ಈ ಭಾಗವತ ತಾತ್ಪರ್ಯದಲ್ಲಿ ಇನ್ನೂ ಶ್ಲೋಕಕ್ಕೆ ಬಂದಿಲ್ಲ, ಇನ್ನೂ ತುಂಬಾ ವಿವರಣೆ ಇದೆ. ಆ ವಿವರಣೆಯನ್ನ ಪೂರ್ತಿ ನೋಡಿದ್ಮೇಲೆ ನಿಮ್ಗೆ ಪ್ರಶ್ನೆ ಬಂದಾಗ ಅದ್ರ ಬಗ್ಗೆ ಕೇಳಿ ಅಂತ ಹೇಳ್ತಾ, ನಾಳೆ ದಿವಸ ಈ ಪಾಠವನ್ನ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮನ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ. ಧನ್ಯವಾದಗಳು. ನಮಸ್ಕಾರ ಗುರು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.